ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡ GFI ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ DBT ಅಪ್ಲಿಕೇಶನ್ನ ಯೂಸ್ ಮಾಡೋದು ಯಾವ ಥರ ಅಂತ. ಏನಪ್ಪ ಇದು DBT ಅಪ್ಲಿಕೇಶನ್ ಅಂದರೆ, ಗೌರ್ಮೆಂಟಿಂದ ಯಾವ್ಯಾವ ಹಣ ರೈತರ ಖಾತೆಗೆ ಬರುತ್ತೆ ಅಥವಾ ಸಾರ್ವಜನಿಕರ ಖಾತೆಗೆ ಗೌರ್ಮೆಂಟಿಂದ ಯಾವ್ಯಾವ ಹಣ ಬರುತ್ತೆ ಅಂತೇಳಿ ತಿಳ್ಕೊಳ್ಳೋವಂಥ ಒಂದು ಅಪ್ಲಿಕೇಶನ್ ಆಗಿದೆ. ನೀವು ಇಷ್ಟು ದಿನ ಗೌರ್ಮೆಂಟಿಂದ ಬಂದಂಥ ಹಣ ಬಂದಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಯಾವುದಾದ್ರೂ ಬ್ಯಾಂಕ್ಗೆ ಅಥವಾ ಯಾರನ್ನಾದ್ರೂ ಕೇಳಿ ತಿಳ್ಕೊಬೇಕಿತ್ತು, ಅಥವಾ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಚೆಕ್ ಮಾಡಬೇಕಿತ್ತು. ಬಟ್ ಇವಾಗ ನಿಮ್ಮ ಮೊಬೈಲ್ನಲ್ಲೇ DBT ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ಯಾವ್ಯಾವ ಹಣ ಯಾವ್ಯಾವತ್ತು ಎಷ್ಟು ಅಮೌಂಟು ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ ಅಂತೇಳಿ ಕೂತಲ್ಲೇ ನೀವು ತಿಳ್ಕೊಬೋದು. ಸರಿಯಾಗಿದ್ದರೆ ಬನ್ನಿ DBT ಅಪ್ಲಿಕೇಶನ್ನ ಯೂಸ್ ಮಾಡೋ ರೀತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫಸ್ಟು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ DBT ಅಂತ ಸರ್ಚ್ ಕೊಡಿ. ಇಲ್ಲಿ ಓಪನ್ ಆಗುತ್ತೆ. DBT ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಶೋ ಆಗುತ್ತೆ. ಮೇಲ್ಗಡೆ ಕೆಲವ್ರ ಮೊಬೈಲಲ್ಲಿ ತುಂಬ ಆ್ಯಡ್ಸ್ಗಳು ಬರ್ತಿರ್ತವೆ. ಆ್ಯಡ್ಸ್ಗಳನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೀವು ಯಾವ ಅಪ್ಲಿಕೇಶನ್ ಸರ್ಚ್ ಕೊಟ್ಟಿರ್ತೀರೋ ಆ ಅಪ್ಲಿಕೇಶನ್ನ ಕರೆಕ್ಟಾಗಿ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡೋಣ. ನೋಡ್ತಿರ್ಬೋದು, ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ DBT ಟು ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ ಕಾಲ್ಸ್ ಅಂತ ಬರುತ್ತೆ. ಅಲ್ಲಿ ಅಲೋ ಕೊಡಿ. ಸೇಮ್ SMS ಪರ್ಮಿಷನ್ ಕೇಳುತ್ತೆ, ಅಲ್ಲಿ ಅಲೋ ಕೊಡಿ. ನೆಕ್ಸ್ಟ್ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಾದಮೇಲೆ ಈ ಚೆಕ್ ಬಾಕ್ಸ್ ಇರುತ್ತಲ್ಲ, ಚೆಕ್ ಬಾಕ್ಸ್ನ ಓಕೆ ಮಾಡಿ. ಅದು ಪರ್ಮಿಷನ್ ಕೇಳ್ತಿರುತ್ತೆ. ನೆಕ್ಸ್ಟ್ ಗೆಟ್ OTP ಕೊಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಆಟೋ ಡಿಟೆಕ್ಟ್ ಆಗುತ್ತೆ. ಆಗಲಿಲ್ಲ ಅಂದರೂ ಕೂಡ ನೀವು ಮ್ಯಾನ್ಯುಯಲಾಗಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ OTP ಡಿಟೆಕ್ಟ್ ಆದಮೇಲೆ ವೆರಿಫೈ OTP ಅಂತ ಕೊಡಿ. ನೆಕ್ಸ್ಟು ಪಿನ್ ನಂಬರ್ ಕೇಳುತ್ತೆ. ಈ ಪಿನ್ ನಂಬರ್ ಏನಕ್ಕೆ ಅಂದರೆ, ನಿಮಗೆ ಫ್ಯೂಚರಲ್ಲಿ ನೀವು ಎನಿ ಟೈಮ್ ಲಾಗಿನ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. OTP ಹಾಕಿ ಜಸ್ಟ್ ನಿಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿ ಈ ಪಿನ್ ನಂಬರ್ ಹಾಕಿದ್ರೆ ಸಾಕು, ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೀಕ್ರೆಟ್ ಪಿನ್ ನಂಬರ್ ಯಾವುದಾದ್ರೂ 4 ನಂಬರ್ ಪಿನ್ ನಂಬರ್ ಕೊಡಿ. ಫಾರ್ ಎಕ್ಸಾಂಪಲ್ 1 2 3 4 ಅಂತ ಕೊಟ್ಟಿದ್ದೀನಿ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಿರುತ್ತೆ. ಅಲ್ಲಿ ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋವಂಥ ಮೊಬೈಲ್ ನಂಬರ್ನ ಕೊಡಿ. ಮೊಬೈಲ್ ನಂಬರ್ನ ಟೈಪ್ ಮಾಡಾದಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ. ಆ ಚೆಕ್ ಬಾಕ್ಸ್ ಮೇಲೆ ನೀವು ಫಾರ್ ಎಕ್ಸಾಂಪಲ್ ಅಡ್ರೆಸ್ ಎಲ್ಲಾದರೂ ಬೇರೆ ಕಡೆ ವಾಸ ಮಾಡ್ತಿದ್ರೆ, ಅಂದರೆ ಮೇಲೆ ಶೋ ಆಗ್ತಿರೋ ಅಂಥ ಅಡ್ರೆಸ್ ಏನಿದೆ ಇದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ವಾಸ ಮಾಡ್ತಿದ್ರೆ ರೆಸಿಡಿಂಗ್ ಇನ್ ಡಿಫ್ರೆಂಟ್ ಅಡ್ರೆಸ್ ಅಂತೇಳಿ ಚೆಕ್ ಬಾಕ್ಸ್ ಓಕೆ ಮಾಡಿ ನೆಕ್ಸ್ಟ್ ಕೊಡಿ. ನೀವು ಚೆಕ್ ಬಾಕ್ಸು ಓಕೆ ಮಾಡ್ತಿದ್ದಂಗೆ ಈ ಥರ ಕೇಳುತ್ತೆ, ನ್ಯೂ ಅಡ್ರೆಸ್ ಗೆಟ್ OTP ಅಂತ. ಮತ್ತೆ OTP ತೊಗೊಂಡು ಅಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಅಥವಾ ನೀವು ಆಧಾರ್ ಕಾರ್ಡಲ್ಲಿರೋ ಅಂಥ ಏನು ಸೇಮ್ ಅಡ್ರೆಸ್ ಇದೆ ಅದೇ ಅಡ್ರೆಸ್ಸಲ್ಲಿ ವಾಸ ಮಾಡ್ತಿದ್ರೆ ನೀವು ಚೆಕ್ ಬಾಕ್ಸ್ನ ಓಕೆ ಮಾಡೋ ಅಂಥದ್ದು ಏನು ಬೇಕಾಗಲ್ಲ. ನೆಕ್ಸ್ಟು ಓಕೆ ಕೊಡಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಿರ್ಬೋದು ಪೇಮೆಂಟ್ ಸ್ಟೇಟಸ್ ಅಂತ ಇದೆ, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಪ್ರೊಫೈಲ್ ಇದೆ, ಕಾಂಟ್ಯಾಕ್ಟ್ ಇದೆ. ಇದೇನಪ್ಪ ಉಪಯೋಗ ಅಂದರೆ, ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೋಟಲ್ಲು ನೀವು ಯಾವ್ಯಾವ ಸ್ಕೀಮ್ಗೆ ಎಲಿಜಿಬಲ್ ಇದ್ದೀರಾ ಎಲ್ಲ ಸ್ಕೀಮ್ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್, ಮತ್ತು ರೈತ ಶಕ್ತಿ, ಗೃಹಲಕ್ಷ್ಮಿ, ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಮೀನ್ಸ್ ನಿಮ್ಮ ಬೆಳೆ ಲಾಸ್ಗೆ ಯಾವುದಾದ್ರೂ ಸಬ್ಸಿಡೀಸ್ ಬಂದಿದ್ರೆ
ಈ ರೀತಿ ನಿಮ್ಗೆ ಯಾವ್ಯಾವ ಪೇಮೆಂಟ್ ಬಂದಿದೆ ಆ ಪೂರ್ತಿ ಪೇಮೆಂಟ್ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ. ಅನ್ನಭಾಗ್ಯದ ಓಪನ್ ಮಾಡೋಣ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಡೇಟ್ ಸಮೇತ ಎಷ್ಟು ಅಮೌಂಟು ಅನ್ನೋದು ಕೂಡ ಇನ್ಕ್ಲೂಡೆಡ್ ನಿಮಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಇದೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಬ್ಯಾಂಕಿಗೆ ಆ ಅಮೌಂಟ್ ಹೋಗಿದೆ ಅನ್ನೋದು ಕೂಡ ನಿಮಗೆ ಶೋ ಆಗುತ್ತೆ. ಯಾರ ಹೆಸರಿಗೆ ಹೋಗಿದೆ, ಯಾವ ಬ್ಯಾಂಕಿಗೆ ಹೋಗಿದೆ. ಆ್ಯಂಡ್ ದೆನ್ ಯು ಟಿ ಆರ್ ನಂಬರ್ ನಿಮ್ಗೆ ಏನಕ್ಕಪ್ಪ ಉಪಯೋಗ ಆಗುತ್ತೆ ಅಂದರೆ ಆ ಟ್ರಾನ್ಸಾಕ್ಷನ್ ಅಮೌಂಟು ಯಾವತ್ತಾಗಿದೆ, ಎಲ್ಲಿಗೋಗಿದೆ ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಚೆಕ್ ಮಾಡೋಕ್ಕೆ ಯು ಟಿ ಆರ್ ನಂಬರ್ ಬೇಕಾಗುತ್ತೆ. ಆ ಯು ಟಿ ಆರ್ ನಂಬರ್ ಕೂಡ ಎಲ್ಲಿ ಸಿಕ್ಕತ್ತೆ. ನೆಕ್ಸ್ಟ್ ಅಕೌಂಟ್ ನಂಬರ್ ಕೂಡ ಎಲ್ಲಿ ಸಿಕ್ಕತ್ತೆ, ಯಾವ ಅಕೌಂಟಿಗೆ ಹೋಗಿದೆ ಅಂತ. ಇದು ಪೇಮೆಂಟ್ ಸ್ಟೇಟಸ್ ಆಯಿತು. ನೆಕ್ಸ್ಟು ಹೋಮ್ ಸ್ಕ್ರೀನ್ಗೆ ಹೋದರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಟೋಟಲ್ ಅಮೌಂಟ್ ಗೌರ್ಮೆಂಟಿಂದ ಆಧಾರ್ ಬೇಸ್ಡ್ ಪೇಮೆಂಟ್ ಏನು ಹೋಗ್ತಿದೆ, DBT ಡೈರೆಕ್ಟ್ ಪೇಮೆಂಟ್ ಟ್ರಾನ್ಸ್ಫರ್ ಏನಾಗ್ತಿದೆ ಅದು ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಿದೆ ಅಂಥೇಳಿ ಕಂಪ್ಲೀಟು ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ನೆಕ್ಸ್ಟ್ ಪ್ರೊಫೈಲ್ ಡೀಟೇಲ್ಸ್ಗೆ ಹೋದರೆ ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಪ್ರತಿಯೊಂದು ನಿಮ್ಮ ಪ್ರೊಫೈಲ್ ಡೀಟೇಲ್ಸಲ್ಲಿ ಇರುತ್ತೆ. ಇನ್ನು ಕಾಂಟ್ಯಾಕ್ಟ್ ಬಂದು ಅವ್ರದ್ದು ಹೆಲ್ಪ್ ಕಾಂಟ್ಯಾಕ್ಟ್ ಸೆಂಟರ್ ಇರುತ್ತೆ DBT ಅವ್ರದ್ದು. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಯಾವುದೋ ಒಂದು ಪೇಮೆಂಟ್ ಬಂದಿರುತ್ತೆ, ಅದು ಕ್ರೆಡಿಟೆಡ್ ಅಂತ ತೋರಿಸ್ತಿರುತ್ತೆ, ಅಕೌಂಟಿಗೆ ಅಮೌಂಟ್ ಬಂದಿರಲ್ಲ. ಈ ಥರ ಯಾವುದೇ ರೀತಿ ಎನ್ಕ್ವೈರೀಸ್ ಇತ್ತು ಅಂದ್ರೂ ನೀವು ಆ DBT ಕಾಂಟ್ಯಾಕ್ಟ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳ್ಕೊಬೋದು. ಮತ್ತು ನಿಮಗಿಲ್ಲಿ ಇನ್ನೊಂದು ಆಪ್ಷನ್ ಕಾಣ್ತಿರ್ಬೋದು ಕಾರ್ನರ್ನಲ್ಲಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವುದಿದೆ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಪೂರ್ತಿ ಲಿಸ್ಟ್ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಕೆಲವ್ರಿಗೆ ಇಂಗ್ಲೀಷ್ ಗೊತ್ತಾಗ್ತಿರಲ್ಲ, ಇಂಗ್ಲೀಷ್ ಓದೋಕ್ಕಾಗಲ್ಲ, ಅಂಥವ್ರಿಗೆ ಕನ್ನಡ ಸಹ ಕೂಡ ಅವೈಲಬಲ್ ಇದೆ. ಇದನ್ನು ಮತ್ತೆ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷಿಗೆ ಚೇಂಜ್ ಆಗುತ್ತೆ. ಸೊ ಈ ರೀತಿ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡಿಕೊಂಡು ಅದರಲ್ಲಿರೋ ಅಂಥ ಇನ್ಫಾರ್ಮೇಷನ್ನ ನೋಡ್ಕೋಬೋದು. ಪೂರ್ತಿ ಡೀಟೇಲ್ಸ್ ನಿಮಗೆ ಕನ್ನಡದಲ್ಲಿ ಬಂದುಬಿಡುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, DBT ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಹೆಚ್ಚಿನ ಜನ ರೈತರಿಗೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನಮಸ್ತೆ.